ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಗ್ ಮ್ಯಾಗಿನ ಮಾಡ್ತಾ ಇದ್ದೀನಿ. ಅದು ಸ್ಟ್ರೀಟಲ್ಲೆಲ್ಲ ಸಿಗುತ್ತಲ್ವ, ಆ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀನಿ, ವೆರೈಟೀಸ್ ಆಫ್ ಮ್ಯಾಗೀಸ್ ಬಂದ್ಬಿಟ್ಟಿದೆ. ಅಂದರೆ ಇವಾಗ ಪೆಪ್ಸಿ ಹಾಕಿ ಮಾಡ್ತಾರೆ, ಕೋಕ್ ಹಾಕಿ ಮಾಡ್ತಾರೆ, ಲೇಸು, ಕುರ್ಕುರೆ, ಓರಿಯೋ ಬಿಸ್ಕೆಟನ್ನು ಬಿಟ್ಟಿಲ್ಲ, ಅದನ್ನು ಹಾಕಿ ಮಾಡ್ತಾ ಇದ್ದಾರೆ. ನಾನಿವತ್ತು ಸಿಂಪಲ್ ಆಗಿ ಡೆಲಿಷಿಯಸ್ ಆಗಿರುತ್ತೆ, ಆಮೇಲೆ ಅದು ತಿಂದ ಮೇಲೆ ಒಂದು ಸ್ಯಾಟಿಸ್ಫಿಕೇಶನ್ ಇರುತ್ತಲ್ಲ ಮ್ಯಾಗಿದು, ಅದು ನೆಕ್ಸ್ಟ್ ಲೆವೆಲೇ ಅದು. ಆ್ಯಂಡ್ ಇನ್ನೊಂದು ಏನಂದರೆ, ಮ್ಯಾಗಿನ ಯಾರು ಇಷ್ಟಪಡಲ್ಲ? ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ದೊಡ್ಡವ್ರ ತನಕನೂ ಎಲ್ಲರೂ ಮ್ಯಾಗಿನ ಇಷ್ಟಪಡ್ತಾರೆ. ಐ ಥಿಂಕ್ ತುಂಬ ಕಡಿಮೆ ಜನ ಅನಿಸುತ್ತೆ ಮ್ಯಾಗಿನ ಹೇಟ್ ಮಾಡೋರು. ಆ್ಯಂಡ್ ಇನ್ನೊಂದೇನಂದರೆ, ಮ್ಯಾಗಿ ಒಂದೇ ಡಿಶ್ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಒಂದು ಪ್ರೀತಿಯಿಂದ ತಿನ್ನೋ ಡಿಶ್ ಅಂದರೆ. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನೊಂದು ಸ್ಟೋರಿ ಇದೆ ಮ್ಯಾಗಿದು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಿಮಗೂ ಗೊತ್ತಾಗಬೇಕು ಅದು ಯಾವ ಸ್ಟೋರಿ, ಮ್ಯಾಗಿ ಕತೆ ಅಂತ. ಸೊ ಅದು ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕನೂ ನೋಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಇನ್ಯಾಕೆ ಲೇಟು, ಬನ್ನಿ ಮ್ಯಾಗಿ ಮಾಡೋಣ. ನಾನು ಈ ಎಗ್ ಮ್ಯಾಗಿಗೆ ಫಸ್ಟು ನಾನು ಮೊಟ್ಟೆದು ಎಗ್ ಫ್ರೈ ಮಾಡ್ಕೊಬಿಡೋಣ. ಸೊ ಆಮೇಲೆ ನಮಗೆ ಈಸಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಇವಾಗ, ನೀವು ನೋಡ್ಬೋದು. ಇದಕ್ಕೆ ನಾನು ಇವಾಗ 2 ಮೊಟ್ಟೆನ ಹಾಕ್ತಾಯಿದ್ದೀನಿ ಮ್ಯಾಗಿಗೆ. ಸೊ 2 ಮೊಟ್ಟೆನ ನಾನು ಇವಾಗ ಫ್ರೈ ಮಾಡ್ಕೊತೀನಿ. ಇವಾಗ ಮ್ಯಾಗಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಇವಾಗ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಅಮ್ಮ ನಮಗೆ ಹೇಳೋರು, ಬೇಗ ಬೇಗ ಏನೆಲ್ಲ ಕೆಲಸ ಇದೆಯೋ ಸ್ಕೂಲ್ದೆಲ್ಲ ಮುಗಿಸ್ಕೊಬಿಡಿ, ಬರೆಯೋದೆಲ್ಲ ಬರ್ಕೊಂಡ್ಬಿಡಿ, ಓದೋದೆಲ್ಲ ಓದ್ಕೊಂಡ್ಬಿಡಿ, ಸೊ ದಟ್ ನಾನು ಮ್ಯಾಗಿ ಮಾಡಿಕೊಡ್ತೀನಿ ಅಂತ. ಆ ಮ್ಯಾಗಿ ತಿನ್ನೋ ಆಸೆಗೇ ನಾನು ನನ್ನ ತಮ್ಮ ಫೈಟ್, ನಮ್ಮದು ಅಂದರೆ ನೀನು ಫಸ್ಟು ಮುಗಿಸ್ತೀಯ ಹೋಮ್ವರ್ಕು ಇಲ್ಲ ನಾನು ಅಂತ ಹೇಳಿ ಆ ಥರ ಫೈಟ್ ಮಾಡಿಕೊಂಡು ನಾವು ಮುಗಿಸ್ತಾ ಇದ್ವಿ ಬೇಗ. ಸೊ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಬರುತ್ತೆ. ಇವತ್ತು ನನಗೆ ಏನಕ್ಕೋ ಎಗ್ ಮ್ಯಾಗಿ ತಿನ್ನೋಣ ಅನ್ನಿಸ್ತು, ಅದಕ್ಕೆ ಎಗ್ ಮ್ಯಾಗಿನ ಮಾಡ್ತಾಯಿದ್ದೀನಿ. ಸೊ ರೆಸಿಪಿನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಮ್ಯಾಗಿ ಅಂದರೆ ಇವಾಗ ತುಂಬ ಥರ ಬರುತ್ತೆ. ಅದೇನೋ ಕೂಲ್ ಡ್ರಿಂಕ್ಸ್ ಮ್ಯಾಗಿ ಮಾಡ್ತಾರಪ್ಪ, ಪೆಪ್ಸಿ ಎಲ್ಲ ಹಾಕಿ, ಕೋಕ್ ಹಾಕ್ತಾರೆ, ಅದೇನೋ ಓರಿಯೋ ಮ್ಯಾಗಿ ಅಂತೆ, ಏನೇನೋ ಬಂದುಬಿಟ್ಟಿದೆ ಮಾರ್ಕೆಟಲ್ಲಿ. ಸೊ ನಾನು ಇವಾಗ ಅಥೆಂಟಿಕ್ಕಾಗಿ ಎಗ್ ಮ್ಯಾಗಿನ ಮಾಡ್ತಾಯಿದ್ದೀನಿ. ಮೊದಲು ನಾನು ಇವಾಗ ಎಗ್ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಯಾರಿಗೆಲ್ಲ ಮ್ಯಾಗಿ ಇಷ್ಟ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ. ಇನ್ನೂ ಮ್ಯಾಗಿ ಲವರ್ಸ್ ಇದ್ದಾರಾ ಇಲ್ಲ ನಾನು ಒಬ್ಬಳೇನಾ ಅಂತ. ನನಗಂತೂ ಮ್ಯಾಗಿ ಬೇಕಾದರೆ ನೀವು 365 ಡೇಸು ಕೊಟ್ಟರು ತಿಂತೀನಿ ನಾನು, ನನಗೆ ಅಷ್ಟೊಂದು ಇಷ್ಟ. ಒಬ್ಬೊಬ್ರು ಹೇಳ್ತಾರೆ ಮೈದಾ ಇರುತ್ತೆ, ಮೈದಾಯಿಂದ ಮಾಡೋದಲ್ವ, ಸೊ ಜಾಸ್ತಿ ತಿನ್ನಬಾರ್ದು ಅಂತ. ಬಟ್ ಒಕೇಶ್ನಲಿ ತಿಂದರೆ ಏನಾಗಲ್ಲ ಅಲ್ವಾ. ಎಸ್ಪೆಷಲಿ ಇದು ಹಿಲ್ ಸ್ಟೇಷನ್ ಕಡೆಗೆ ಹೋದರೆ ಅಲ್ಲಿ ಚಳಿಯಲ್ಲಿ ಆ ಮ್ಯಾಗಿ ತಿನ್ನೋ ಮಜಾನೇ ಬೇರೆ. ಅದಕ್ಕೆ ನಾನು ಎಸ್ಪೆಷಲಿ ನಾನು ಎಲ್ಲಾದರೂ ಟ್ರಿಪ್ಗೆ ಹೋದರೆ ಮ್ಯಾಗಿ ಇದೆ ಅಂದರೆ ನಾನು ಅದು ಮಿಸ್ಸೇ ಮಾಡ್ಕೊಳ್ಳಲ್ಲ. ಆ ಸ್ಟ್ರೀಟ್ ಸೈಡಲ್ಲಿ ಮಾಡೋ ಮ್ಯಾಗಿ ತಿನ್ನೋದು ಕೇಳ್ಕೊಂಡು ಬಂದಿರಬೇಕಲ್ವಾ. ಸೊ ಇದು ಇವಾಗ ಆಗಿದೆ, ತುಂಬ ಚಿಕ್ಕ ಪೀಸು ಮಾಡೋದು ಬೇಡ ನಾವು. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಇದನ್ನು ನಾನಿವಾಗ ಒಂದು ಬೌಲ್ಗೆ ಹಾಕ್ಕೋತೀನಿ. ಮತ್ತು ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಇಲ್ಲಿವಾಗ ನಾನು ಸ್ವಲ್ಪ ಅಂದರೆ 1 ಗ್ರೀನ್ ಚಿಲ್ಲಿನ ಕಟ್ ಮಾಡಿದ್ದೀನಿ, ಆಮೇಲೆ 1 ಆನಿಯನ್ನ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ನಾನು. ಇದಕ್ಕೆ ಟೊಮ್ಯಾಟೊನೂ ಆ್ಯಡ್ ಮಾಡ್ತಾರೆ, ಬಟ್ ಇವಾಗ ನಾನು ಸ್ಟ್ರೀಟ್ ಸ್ಟೈಲ್ ಮಾಡೋದ್ರಿಂದ ಅವರು ಟೊಮ್ಯಾಟೊ ಜಾಸ್ತಿ ಹಾಕಲ್ಲ, ಸೊ ಅದಕ್ಕೆ ನಾನು ಟೊಮ್ಯಾಟೊನ ಹಾಕ್ತಾ ಇಲ್ಲ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಿದು, ಜಾಸ್ತಿ ಏನಾಗೋದು ಬೇಕಾಗಿಲ್ಲ. ಇದರಲ್ಲಿ ಒಂದು ಮಜಾ ಇದೆ. ಮ್ಯಾಗಿ ಅಂದರೆ ನನಗೆ ಅಂದರೆ ನೆನೆಸ್ಕೊಂಡ್ರೆ ಒಂಥರ ನಗು ಬರುತ್ತೆ. ಯಾಕೆಂದರೆ ನನಗೆ ಆವಾಗ ಒಂದು ಟೈಮಲ್ಲಿ, ಅಂದರೆ ನಾನು ಆವಾಗ ಕಾಲೇಜ್ ಡೇಸಲ್ಲಿದ್ದೆ, ನನಗೆ ಕುಕ್ಕಿಂಗ್ ಬರ್ತಾ ಇರಲಿಲ್ಲ. ಒಂದು ಲೆವೆಲಿಗೆ ಮ್ಯಾಗಿ ಮಾಡ್ತಾ ಇದ್ದೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಏನಾಯಿತು ಅಂದರೆ, ಒಂದು ಸಲ ನಾನು ಊರಿಗೆ ಹೋಗಿದ್ದೆ, ನನ್ನ ಕಸಿನ್ಸ್ ಎಲ್ಲ ಮೀಟ್ ಆಗಿದ್ವಿ. ಸೊ ನನ್ನ ಕಸಿನ್ ಬ್ರದರ್ ಹತ್ರ ನಾನು ಫುಲ್ಲು ಅಂದರೆ ನನಗೆ ನಾನೇ ಬಿಲ್ಡಪ್ ಕೊಟ್ಕೊಂಡಿದ್ದೆ. ಅಂದರೆ ನಾನು ಮ್ಯಾಗಿ ತುಂಬ ಚೆನ್ನಾಗಿ ಮಾಡ್ತೀನಿ, ಹಾಗೆ ಹೀಗೆ, ನೀನು ನನ್ನ ಕೈ ರುಚಿ ಮಾಡಲೇಬೇಕು ಅಂತ. ಸೊ ಅವನು ಅಗ್ರಿ ಮಾಡಿಕೊಂಡು ಪಾಪ ಓಕೆ ತಿನ್ನೋಣ ಅಂದ್ಬಿಟ್ಟು
ಸರಿ ಮಾಡು ಅಂತ ಪರ್ಮಿಷನ್ ಕೊಟ್ಟ. ನಾನು ಮಾಡಿದ್ದೆ, ಎಗ್ ಮ್ಯಾಗಿನೇ ಮಾಡಿದ್ದೆ. ಬಟ್ ಏನು ಹೇಳ್ತಾರೆ ಹೇಳಿ, ಇವತ್ತು ತನಕನೂ ಅವನು ಮ್ಯಾಗಿ ತಿನ್ನೋದನ್ನೇ ಬಿಟ್ಬಿಟ್ಟ. ಮ್ಯಾಗಿ ಬಿಡಿ, ಇವಾಗ ನೂಡಲ್ಸ್ ಇರುತ್ತೆ ಅದನ್ನು ತಿನ್ನಲ್ಲ ಅವನು. ಆಮೇಲೆ ಇನ್ನೇನು ಹೇಳ್ತೀರಾ, ಇದು ಶಾವಿಗೆ ಇರುತ್ತಲ್ಲ, ಶಾವಿಗೆನೂ ತಿನ್ನಲ್ಲ ಅವನು. ಸೊ ಆ ಥರ ಮಾಡಿಬಿಟ್ಟಿದ್ದೆ ಅವನಿಗೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೋತೀನಿ, ಜಾಸ್ತಿ ಏನು ಹಾಕ್ಕೋಬೇಕಾಗಿಲ್ಲ. ಇದನ್ನು ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ, ಅದೇ ಹಸಿ ವಾಸನೆ ಹೋಗಬೇಕಲ್ವಾ. ಸೊ ಅದೇ ನಾನು ಇವಾಗ ಸ್ಟೋರಿ ಹೇಳ್ತಾ ಇದ್ನಲ್ಲ ನಮ್ಮ ಅಣ್ಣಂದು. ಇವತ್ತು ತನಕನೂ ಅವನು ಏನು ತಿನ್ನಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಇವತ್ತು ತನಕ ನನ್ನ ಕೈ ರುಚಿನೂ ಮಾಡಿಲ್ಲ ಅವನು. ನಾನೇನಾದರೂ ಮಾಡ್ಕೊಡ್ತೀನಣ್ಣ ಅಂದರೆ, ಅಮ್ಮ ತಾಯಿ ಬೇಡಮ್ಮ ನೀನೇನು ಮಾಡ್ಕೊಡೋದು ಬೇಡ, ಫಸ್ಟೇ ನಾನು ನೂಡಲ್ಸ್ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತಾನೆ. ಸೊ ಇದು ನನ್ನ ಮ್ಯಾಗಿ ಕತೆ. ಸೊ ಇದು ಇವಾಗ ಆಗಿದೆಯಲ್ವಾ. ಇದಕ್ಕೆ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ತುಂಬ ಸೂಪ್ ಥರ ಇರಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಬರೀ ಒಂದು ಮ್ಯಾಗಿ ಮಾಡೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಂಗೆ ತುಂಬ ಜ್ಯೂಸಿ ಇದ್ರೂ ಇಷ್ಟ ಆಗಲ್ಲ. ಇದಿವಾಗ ಒಂದು ಬಾಯ್ಲ್ ಬರಬೇಕು. ಸೊ ಅಲ್ಲಿ ತನಕ ನಾನು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ಇವಾಗ ನೀವು ನೋಡ್ಬೋದು, ಇದು ಬಾಯ್ಲ್ ಬಂದಿದೆ ಅಲ್ವಾ, ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ಮ್ಯಾಗಿನ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಸಾಫ್ಟ್ ಆಗೋ ತನಕನೂ ನಾವು ಬಿಡಬೇಕು. ಇದು ಸ್ವಲ್ಪ ಸಾಫ್ಟ್ ಆಗಲಿ, ಅಲ್ಲಿ ತನಕ ಹಾಗೆ ಬಿಡೋಣ. ಅದಾದಮೇಲೆ ನಮ್ದು ಏನೇನು ಮಸಾಲೆ ಇದೆಯಲ್ವ ಅದನ್ನೆಲ್ಲ ಹಾಕ್ಕೋಬೋದು. ಸೊ ನಾನಿವಾಗ ಇನ್ನೂ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿರ್ತೀನಿ. ನಾನಿವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇದು ಇವಾಗ ಸಾಫ್ಟ್ ಆಗಿದೆ. ಇದಕ್ಕಿವಾಗ ನಾನು ಎಗ್ ಮಸಾಲನ ಹಾಕ್ತೀನಿ. ಆ ಪ್ಯಾಕೆಟಲ್ಲಿ ಬಂದಿರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಯೂಸ್ ಮಾಡಿರೋದ್ರಿಂದ ಬರೀ ಒಂದು ಮಾತ್ರ ಹಾಕ್ತಾಯಿದ್ದೀನಿ ಮಸಾಲ ಪೌಡರ್ನ. ಇದಕ್ಕಿವಾಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೋತೀನಿ, ಸಾಕು. ಇವಾಗ ಮಿಕ್ಸ್ ಮಾಡೋಣ ಇದೆರಡನ್ನು. ಇದಕ್ಕೆ ನಾನಿವಾಗ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇದು ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ, ಮನೇಲಿದ್ದರೆ ಹಾಕಿ. ಸ್ವಲ್ಪ ಹಾಕ್ತೀನಿ ನಾನು. ಸೊ ನೋಡೋಕ್ಕೂ ಚೆನ್ನಾಗಿರುತ್ತಲ್ವ, ಅದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ. ಇವಾಗ ನೀವು ಟೇಸ್ಟ್ನ ನೋಡ್ಬೋದು. ಇಲ್ಲಿ ಉಪ್ಪು ಖಾರ ಸರಿ ಇದೆಯಾ ಅಂತ ಒಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತಲ್ವ. ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾನಿವಾಗ ಆವಾಗಲೇ ಎಗ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಇವಾಗ ಎಗ್ ಮ್ಯಾಗಿ ರೆಡಿಯಾಗಿದೆ. ಇವಾಗ ಸ್ಟ್ರೀಟ್ ಕಡೆ ಎಲ್ಲ ಇದೇ ಥರ ಮಾಡ್ತಾರಲ್ವ, ರೋಡ್ ಸೈಡಲ್ಲೆಲ್ಲ. ಸೊ ನೋಡಿ ಅದೇ ಥರ ಆಗಿದೆ. ಇದನ್ನು ಇವಾಗ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ಯಾವ ಥರ ನನ್ನ ವಿಡಿಯೋ ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅಂತ. ರೆಸ್ಪಾನ್ಸ್ ಬಂದರೆ ಅಲ್ವಾ ಗೊತ್ತಾಗೋದು. ಸೊ ಥ್ಯಾಂಕ್ ಯು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇವಾಗ ಎಲ್ಲರಿಗೂ ಮ್ಯಾಗಿ ಮಾಡೋಕ್ಕೆ ಬರುತ್ತೆ, ಬಟ್ ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ಕೋತೀನಿ.
ಸೊ ಈ ಸಲ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ತೋರಿಸೋಣ ಅಂದ್ಕೊಂಡೆ, ಸೊ ಅದನ್ನೇ ತೋರಿಸ್ದೆ ಇವಾಗ. ಥ್ಯಾಂಕ್ ಯು.